ಮುತ್ತು ಅಲ್ಲಿ ಕುಕ್ಕಂಡವಳೆ ಅಂತೀನಿ ಸಿಗಲಿ ಅಂತ ಕಾಯ್ತಾ ಇದ್ದೆ. ಬೆಳಗ್ಗೆಯಿಂದನೂ ನೋಡಿದೆ ಸಿಗಲಿಲ್ಲ. ಇವಾಗ ಇಲ್ಲ ಇದ್ದಾಳೆ ಸರಿಯಾಗೆ ಅಂತೀನಿ ತಡಿ. ಆ ಮಾತ ಇವಾಗ ನಾವೇನಾದರೂ ಗಂಡ ಹೆಂಡ್ತಿ ಹಿಂಗೆ ಆಗಿದ್ರೆ ಅಯ್ಯೋ ನಾವು ಸ್ವಲ್ಪ ಜಗಳ ಮಾಡ್ಕೊಂಡಿದ್ಕೇನೆ ಅಯ್ಯೋ ಜಗಳ ಮಾಡ್ಕೊಂಡು ಹೋಗವ್ರೆ ಅಂತ ಎಷ್ಟು ಅಂಬಳಂತೆ. ಅದಕ್ಕೆ ಮತ್ತೆ ಇವಾಗ ನಾನು ಇವಳಿಗೆ ಅಂದೇ ಅಂತೀನಿ ಬಿಡಲ್ಲ. ಮತ್ತೆ ನನ್ನಂದವಳೆ ಅಂತಂದರೆ ಚಾಲೆಂಜ್ ಮಾಡಿದ್ಲಲ್ಲ ಈಗ ಮಾಡೋ ಚಾಲೆಂಜ್ ಮಾಡಿದ್ದಲ್ಲಿ ಇವಾಗ ಏನಾಯಿತು ಅಂತ ಅಂತೀನಿ ಬಿಡಲ್ಲ ಅಂದ್ರೇ ಮತ್ತೆ ಗೊತ್ತಾಗೋದು ಇನ್ನೊಂದು ದಿವಸ ಇನ್ನೊಬ್ರಿಗೆ ಅನ್ಬಾರ್ದು ಅನ್ನೋದು ಪ್ರಜ್ಞೆ ಇರುತ್ತೆ. ಎಲ್ಗಮ್ಮ ಎಲ್ಗೆ ಹೋಗ್ತಾ ಇದೀಯ ಮಂದಾರ? ಎಲ್ಗೂ ಇಲ್ಲ ಕಣಜ್ಜಿ, ಮುತ್ತುಗೆ ಸರಿಯಾಗಿ ಅಂದು ಬರೋಣ ಅಂತ ಹೋಗ್ತಾ ಇದ್ದೀನಿ. ಅವತ್ತು ಚಾಲೆಂಜ್ ಮಾಡಿದ್ಲು ನಿಮ್ಮ ಕಣ್ಣೆದ್ರಿಗೆ ನೋಡೋಣ ಯಾರು ಚೆನ್ನಾಗಿರ್ತಾರೆ ಅಂತ. ನಾನು ನನ್ನ ಗಂಡ ಚೆನ್ನಾಗಿರ್ತೀವೋ ನೀನು ಚೆನ್ನಾಗಿರ್ತೀಯ ನೋಡೋಣ. ನನ್ನ ಮದುವೆ ಆಗಿಲ್ಲ, ನನ್ನ ಕಣ್ಣೆದ್ರಿಗೇ ಹಾಳಾಗಿ ಹೋಗ್ತಾನೆ, ನನಗೆ ಮೋಸ ಮಾಡಿದಾನೆ ಅಂತೇಳಿ ನನ್ನ ಗಂಡ ನಂಬಾಳು. ಅದಕ್ಕೇ ಹೋಗಿ ಸರಿಯಾಗಿ ಅಂದು ಬರೋಣ ಅಂತ. ಅವಳಿಗೇನು ಅವಳು ಬೀದಿಗೆ ಬಿದ್ದಾವಳಿ, ಮನೆಯಲ್ಲ ಪರದಾಡ್ತಾರೆ. ಅಲ್ಲೂ ಇಲ್ಲೂ 10,000 ಕೊಡ್ರಿ 5,000 ಕೊಡ್ರಿ ಅಂತೇಳಿ ಪರದಾಡ್ತಾರೆ. ಅವ್ರಿಗೂ ಭಾರಿ ಇದ್ದಾರೆ. ಅದಕ್ಕೆ ಮತ್ತೆ ದೇವ್ರ ಆಲೆ ಯಾರನ್ನೆಲ್ಲಿ ಇಕ್ಕಿರ್ಬೇಕಾ ಅಲ್ಲಿ ಇಕ್ಕಿರ್ತಾನೆ. ದೇವ್ರ ಆಲೆನೇ ಅವನಿಗೂ ಗೊತ್ತಿರುತ್ತೆ ಯಾರಿಗೇನು ಕೊಡಬೇಕು ಯಾರಿಗೇನು ಬಿಡಬೇಕು ಅಂತ ದೇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಮತ್ತೆ ನನಗೆ ಹಂಗೆ ಅಂದಿದ್ಲು. ಇಲ್ಲ ಮಾತು ನನಗೆ ತಿರ್ಗಿಸ್ಕೊಡತಕ್ಕ ಸಮಾಧಾನ ಇಲ್ಲ ಕಣಜ್ಜಿ, ಅಂದು ಬರೋಣ ಅಂತ ಹೋಗ್ತಾ ಇದ್ದೀನಿ. ಮತ್ತೆ ಒಂದು ಬಾ ಹೇಳ್ತೀನಿ. ಅವತ್ತು ಹೆಂಗಂದ್ಲು ಮುಂದೆಲ್ಲ ಯಾರು ಹಣೆ ಬರ ಕಟ್ಟಾಕಿ ಮಾತಾಡಬಾರ್ದು ಒಬ್ರ ಬಗ್ಗೆ. ಒಂದು ಬಾ ಹೇಳ್ತೀನಿ ಅಂದ್ರೆ ಮತ್ತೆ ಗೊತ್ತಾಗೋದು ಇನ್ನೊಂದು ದಿವಸ ಒಬ್ರು ನಂಬಾರ್ದು ಅಂತ. ಅಟ್ಟಾಡಿ ಅವಳು ಸುಮ್ಮನೆ ಏನಕ್ಕಿರಾನ ಮದುವೆ ಆಗಿರೋಳು. ಹಂಗ್ಯಾಕೆ ಬಂದು ಒಂದು ಹೋಗ್ಬೇಕಾಗಿತ್ತು. ಮಾತು ಉಳ್ಕಂತ ಮಾತಾಡ್ತಾ ಹೋಗ್ತೇವೆ. ಮಾತಾಡ್ಬಿಡ್ತಾರೆ. ಇವಾಗ ನೋಡು ಇವತ್ತು ಅನುಭವಿಸ್ಬೇಕು. ಅದೇ ಮತ್ತೆ ನಾನು ಅನ್ಬಾರ್ದು ಅಂತಿದ್ದೆ, ಆದ್ರೂ ಅವಳು ಅವತ್ತು ನನಗೆ ಎಷ್ಟು ಬೇಜಾರಾಯಿತು ಗೊತ್ತೇ. ಹಂಗಂದ್ಲು ಯಪ್ಪ ನನ್ನ ಗಂಡನಂತೂ ಎಂತೆಂಥ ಕೆಟ್ಟ ಮಾತು ಮಾತಾಡಿದಾಳೆ. ಅಯ್ಯೋ ನೂತವ್ರನ್ನ ಸಖತ್ತು ಮಾತಾಡಿದಾಳೆ, ಬರೀ ಕೆಟ್ಟ ಮಾತು ಎಂತೆಂಥ ಹೊಲ್ಸೊಲ್ಸು ಮಾತಾಡಿದಾಳೆ. ಅದಕ್ಕೇನೆ ನಾನು ಇಲ್ಲ ಅವಳನ್ನ ಮಾತ್ರನ ಸುಮ್ಮನೆ ಬಿಡಬಾರ್ದು ಒಂದೇ ಅನ್ಬೇಕು ಅಂತ ನಾನು ಅದಕ್ಕೆ ಸರಿಯಾಗಿ ಅನ್ಬೇಕು ಅಂತಲೇ ಅಂದಿದ್ದು. ಏನು ಮಾಡೋದು, ಇವ್ರು ಹಳೆ ಮನೆಗೆ ಕೊಡ್ಬೋದು, ಹಳೆ ಮನೆಗೂ ಅಡ್ವಾನ್ಸ್ ಕೇಳ್ತಾರೆ. ಎಲ್ಲದಕ್ಕೂ ಅಡ್ವಾನ್ಸು ಎಲ್ಲದಕ್ಕೂ ಅಡ್ವಾನ್ಸ್ ಎಲ್ಲಿ ತಗೊಂಬಂದು ಕೊಡಲಿ. ಏನಯ್ಯಪ್ಪ ಜನ ಅಂತೂ ಅಡ್ವಾನ್ಸ್ ಅಂತ ಸಿಕ್ಕಾಪಟ್ಟೆ ಕೇಳ್ತಾರಪ್ಪ. ಏನು ಮಾಡೋದು, ಇವಾಗ ಮಾತಾಡಬೇಕು ಅಂತ ಇದ್ದಿದ್ದವರೆಲ್ಲನ ಈಗ ಮಾತಾಡಲಿ. ಈಗ ಚಾಲೆಂಜ್ ಮಾಡಿದವರು ಈಗ ಮಾಡ್ಬೇಕು ಚಾಲೆಂಜ. ಇವಳೇನೋ ಮಾತಾಡ್ತಾ ಇದ್ದಾಳೆ. ಇವಾಗ ಇವಳ ಹತ್ರ ಏನಪ್ಪ ಮಾತಾಡಲಿ, ಇವಾಗ ಮಾತಾಡೋಕೆ ಮಾತಾನೇ ಇಲ್ಲ. ಅವತ್ತು ಹಂಗೆ ಅಂದಿದ್ದೆ ನಾನು, ಅದಕ್ಕೇನಾದರೂ ಬಂದವಳೇನೋ. ನನಗಿಂತ ಪರಿಸ್ಥಿತಿ ಬಂದಿರೋದ್ಕಂತೂ ಮಾತಾಡೋಕೆ ಬಂದಿದ್ದಾಳೆ ಅವಳು. ಆ ಕಡೆಗೆ ಯಾಕೆ ತಿರುಗಿ ಅಂತೀಯಾ? ತಿರ್ಗಾ ಇತ್ಲಾಗೆ ಅವತ್ತೇನಂದಿದ್ದೆ ನನ್ನ ಗಂಡನ್ನು ಏನಂದಿದ್ದೆ? ನೋಡೋಣ ಯಾರು ಚೆನ್ನಾಗಿರ್ತಾರೆ ಅಂತೇಳಿ ಚಾಲೆಂಜ್ ಮಾಡಿ ಹೋಗಿದ್ದಲ್ಲ. ಏನೇ ಇವತ್ತು ನಾವು ಹೆಂಗಿದೀವಿ ನೀನು ಹೆಂಗಿದೀಯ ಅಂತ ಸ್ವಲ್ಪ ಅರ್ಥ ಮಾಡ್ಕೊ. ಒಂಥರ ಹೋಗು, ನನಗೆ ಬೇಜಾರಾಗೈತೆ, ಮಾತಾಡ್ಬೇಡ, ನಾನೇ ಬೇಜಾರಲ್ಲಿದ್ದೀನಿ. ಎಲ್ಲರ ಮನೇಲೂ ಇರ್ತಾವಮ್ಮ ಸಮಸ್ಯೆ, ಜಗಳ ಅನ್ನೋದು ಎಲ್ಲರ ಮನೇಲೂ ಬರುತ್ತೆ. ಅದನ್ನ ನೀನು ಇವಾಗ ಹೇಳ್ಸಕ್ ಬಂದಿದ್ಯಾ? ಹೇಳ್ಸಕ್ ಬಂದಿಲ್ಲ, ನೀನು ಅಂದಿರೋದನ್ನ ಹೇಳಕ್ ಬಂದಾಳ ಅವಳು. ನೋಡ ಅವತ್ತು ಹಿಂಗೆ ಅಂದಿದ್ದಲ್ಲ, ಚಾಲೆಂಜ್ ಮಾಡಿದ್ದಲ್ಲ ಯಾರು ಚೆನ್ನಾಗಿರ್ತಾರೆ ನೋಡೋಣ. ನೀನು ಅವ್ನು ಮದುವೆ ಆಗಿದೆಯಾ, ನೀನು ಚೆನ್ನಾಗಿರಲ್ಲ, ನಾನು ಹಂಗೆ ಸಾಪ ಹಾಕಿದ್ದೀನಿ ಹಿಂಗೆ ಸಾಪ ಹಾಕಿದ್ದೀನಿ, ಅವ್ನಿಗೆ ಒಳ್ಳೇದಾಗಲ್ಲ ಅಂತೇಳಿ ಏನೆಲ್ಲ ಅಂದಿದ್ದಲ್ಲ. ಅದಕ್ಕೆ ನಿನ್ಗೆ ಇವಾಗ ಹೇಳಕ್ಕೆ ಬಂದಿರೋದು. ಅದಕ್ಕೆ ಮತ್ತೆ ಒಬ್ರು ನಂಬತ್ಕಿನ ಮುಂದಾಗೆ ಸ್ವಲ್ಪ ಇನ್ನು ಮುಂದೆ ನೋಡಬೇಕು ಅಂತ. ಒಬ್ರನ್ನ ಹಣೆ ಬರ ಕಟ್ಟಕ್ಕೆ ಮಾತಾಡೋದಾಗ್ಲಿ, ಒಬ್ರನ್ನ ಹೆಂಗೆ ಬೇಕಂಗೆ ಅಳ್ಸೋದಾಗ್ಲಿ ಅದೆಲ್ಲ ಮಾಡಬಾರ್ದು ಅಂಬೋದು. ಅದಕ್ಕೆ ನೋಡಿ ಇವತ್ತು ನಿನಗೆ ಎಂಥ ಪರಿಸ್ಥಿತಿ ಬಂತು. ನೀನು ಅವತ್ತು ಏನು ಹೇಳಿದ್ದಿ? ಅಯ್ಯೋ ನಾನು ನನ್ನ ಗಂಡ ನಾನು ಚೆನ್ನಾಗಿರ್ತೀನಿ, ನಾನು ಒಳ್ಳೆ ಮನೆ ಸಿಕ್ಕಿದ್ದೀನಿ, ಹೆಂಗೆಲ್ಲ ಮಾತಾಡ್ತಿದ್ದೆ. ಇವತ್ತು ನೋಡು ಅವಳು ಬಂದು ಇವಾಗ ಅದೇ ತಿರ್ಗಿಸ್ತೀನಿ ಕೊಡ್ತಾ ಇದ್ದಾಳ. ಹಂಗೆಲ್ಲ ನಾನು ಮಾತಾಡಬಾರ್ದವು ತಿಳಿಯಲ್ಲ, ಏನಿಲ್ಲ ಸುಮ್ಮನೆ ಮಾತಾಡ್ತೀರಾ, ಆಮೇಲೆ ಅನುಭವಿಸ್ತಾ ಗೊತ್ತಾಗುತ್ತೆ ನಿಮಗೆ. ಅದೇ ಮತ್ತೆ ನಾನು ನನ್ನ ಗಂಡ ಸುಮ್ಮನೆ ಕುತ್ಕೊಂಡಿದ್ದೀವಿ, ನೋಡೋಣ ಕಣೆ ಯಾರು ಚೆನ್ನಾಗಿರ್ತಾರ, ನಮ್ಮ ಜೋಡಿ ಚೆನ್ನಾಗಿರುತ್ತಾ ಅದ್ರಾಗ ಹೆಂಗನ್ನೋಳು. ಅಯ್ಯೋ ಮುತ್ತದು ದಾನಿ ಜೋಡಿ ಚೆನ್ನಾಗಿರುತ್ತೋ, ನೂತು ಮಂದಾರ ಜೋಡಿ ಚೆನ್ನಾಗಿರುತ್ತೋ ನೋಡೋಣ. ಯಾವ ಜೋಡಿ ಚೆನ್ನಾಗಿರುತ್ತೆ ಅಂತ ನೋಡೋಣ ಕಣೆ, ಚಾಲೆಂಜ್ ಕಣೆ ಅಂತ ಹೇಳಿದ್ಲು. ಎಲ್ಲಾಯ್ತು ಆ ಚಾಲೆಂಜು? ಎಲ್ಲಾಯ್ತು? ಇವತ್ತು ನಾನೆಲ್ಲ ಮನೆ ಮಠ ಎಲ್ಲ ಕಳ್ಕೊಂಡು ನಾನು ಬಿದ್ದಿದ್ದೇನೆ. ನನ್ನ ಗಂಡ ಇವತ್ತು ಜವಾಬ್ದಾರಿಗ ನಾವು ಪರದಾಡಿರ್ಬೋದು, ನಾನು ನಮ್ಮತ್ತೆ ನಾವು, ಆದ್ರೂ ನಾವು ನಿನ್ನ ಥರ ಮಾಡಿಲ್ಲ, ನಿನ್ನಂಥ ಅಲ್ಕ ಕೆಲಸ ಮಾಡಿಲ್ಲ ನಾವು. ನೀನು ಮಾಡಿದೀಯಾ, ನೀನಂಥ ಕೆಲಸ ಮಾಡಿರೋದಕ್ಕೆ ಇವತ್ತು ಸರಿಯಾಗಿ ಆಗೈತೆ ನಿನಗೆ. ಅನುಭವಿಸು ಸುಸ್ಮಕ್ಕಯ್ಯ. ಏನು ರತ್ನಮ್ಮ ಅಲ್ಲ ಯಾಕೆ ಮಂದಾರ ಮೀನ ಮಾತಾಡ್ತೈತೆ? ಯಾವತ್ತು ಯಾತ ಅಂದಿಲ್ಲ ಅಂತ ಚಾಲೆಂಜ್ ಮಾಡಿದ್ನ ಇಂತಿ ಯಾರು ಚೆನ್ನಾಗಿರ್ತಾರೆ ನೋಡೋಣ,
ನಿನ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೇಳಿ ಯಾಕೆ ಊಟ ಹೊಂದಿದ್ಲಂತೆ. ಅದಕ್ಕೆ ಇವಾಗ ಅದು ಮಂದಾರಮ್ಮ ನೋಡು ನನ್ಗೆ ಹಿಂಗೆ ಅಂದಿದ್ಲಲ್ಲ, ನಾನು ಅವಳಿಗೆ ತಿರುಗಿ ಸೇನಬೇಕು ಅಂತ ಬಂದೈತಿ. ಯಾರು ಅಂದಿಷ್ಟಮಲ್ಲ ಕಣಮ್ಮ ಹಿಂಗೆ. ಇವಳು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಏಟೋ ನಮ್ದು ನಡಿತೈತಿ ಅಂತ ಮಾತಾಡಬಾರ್ದು, ಹಿಂಗೆ ಯಾರಿಗೂ ನಡೆಯಲ್ಲ. ಇದೇನು ಯಾರಿಗೆ ನಂಚ್ಕೊಟ್ಟಿದ್ದಲ್ಲ, ಬಡತನ ಆಗಲಿ ಸಿರಿತನ ಆಗಲಿ ಯಾರಿಗೆ ನಂಚ್ಕೊಟ್ಟಿದ್ದಲ್ಲ, ದೇವ್ರು ಯಾವಾಗ ಏನು ಕೊಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಯಾರನ್ನೂ ಅಷ್ಟು ಕೇವಲವಾಗಿ ಯಾರನ್ನೂ ಮಾತಾಡಕ್ಕೆ ಹೋಗ್ಬಾರ್ದು, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬಾರ್ದಮ್ಮ. ನಾವಾಯ್ತು ನಮ್ಮ ಕೆಲಸ ಆಯ್ತಮ್ಮ ಹಿಂಗಿರ್ಬೇಕು. ನೋಡು ಮಾತಾಡಿ ಇವಾಗ ಅದಕ್ಕೆ ಅವಳು ತಿರುಗಿ ಸೊಮ್ತಾ ಇದ್ದಾಳೆ. ಇಲ್ಲ ಮಾತಾಡಕ್ಕೆ ಮಕ್ಕ ಅವಾಗ ಹಂಗೆ ನನ್ನ ಗಂಡನು ನನ್ನ ಹಂಗೆ ಹೆಂಗೆ ಅಂಬ್ತಾ ಇದ್ದೆ. ಈಗ ಮಾತಾಡೆ ನೀನು, ಮಾತಾಡೆ. ಅವತ್ತು ನನಗೆ ಎಷ್ಟು ಬೇಜಾರಾತು ಗೊತ್ತೇ ನೀನು ಅಂದಿರೋ ಮಾತಿಗೆ. ನನ್ನ ಗಂಡನಾಗಲಿ ಬರೀ ಕೆಟ್ಟ ಮಾತು ಮಾತಾಡಿದೀಯ. ನನ್ನ ಗಂಡ ಒಂದು ಮಾತು ಅಂದ್ರು ಅಂಬ್ಲಿ ಹೇಳು ಅಂತ ಸುಮ್ಮನೆ ಹೋಗವ್ರೆ. ನೀನು ಎಂತೆಂಥ ಮಾತು ಮಾತಾಡಿದೀಯ ನನ್ನ ಗಂಡನ. ಅವರು ಏನು ಬಿಡು ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ, ಒಂದು ಮಾತು ಅಂದವ್ರೆ ನನಗೇನು ಕಾಣಲ್ಲ ಬಿಡು, ಅಂದ್ರು ಅಂಬ್ಲಿ ಬಿಡು, ಅವಳೇ ದೊಡ್ಡಾಳಾಗಲಿ ಅಂತ ಸುಮ್ಮನಾಗವ್ರೆ. ಏನೋ ಬಿಡು ತಪ್ಪಾಯ್ತು ಮಾತಾಡಿದ್ದೀನಿ, ತಪ್ಪಾಯ್ತು ಬಿಡಮ್ಮ, ಏನೋ ಗೊತ್ತಾಗಿಲ್ಲ ಮಾತಾಡಿದ್ದೀನಿ. ಒಬ್ರು ಮಾಗೆ ಹಂಗೆಲ್ಲ ಮಾತಾಡೋದಕ್ಕಿಂತ ಮುಂಚೆಗೆ ಸ್ವಲ್ಪ ಯೋಚನೆ ಮಾಡಬೇಕು, ಯೋಚನೆ ಮಾಡಿ ಮಾತಾಡಬೇಕು. ಇವತ್ತು ನೋಡು ನಿನಗೆ ಎಂಥ ಪರಿಸ್ಥಿತಿ ಬಂದೈತೆ. ನನ್ನ ಮಗುನೇ ಆಗಲಿ ಹೆಂಗೆ ಅಂಬ್ತಿದ್ದೆ ನಮ್ಮ ದೋನಪ್ಪನ. ಅದಕ್ಕೆ ಮತ್ತೆ ಯಾರನ್ನೂ ನಂಗೆಲ್ಲ ಮಾತಾಡಬಾರ್ದು ಅಂಬೋದು. ನಮ್ಮ ದೋನಪ್ಪನೇ ಆಗಲಿ ಲಸ್ಮಕ್ಕಯ್ಯ ಎಂತೆಂಥ ಮಾತು ಅಂದವಳೆ. ಇವತ್ತು ಯಾರೇ ಆಗಲಿ ಕಷ್ಟಕ್ಕೆ ಬರೋರ, ಕಷ್ಟಕ್ಕಾಗಾರ. ಇವಾಗ ಸ್ವಾತಿ ನನ್ನ ಮದುವೆಗಿನ ಮುಂಚೆ ಹಂಗೆಲ್ಲ ತಪ್ಪು ಮಾಡಿರ್ಬೋದು, ಆದರೆ ಇವಳಂತ ಮಾತು ಮಾತಾಡಿಲ್ಲ. ಬರೀ ಇವಳು ಕೆಟ್ಟ ಮಾತು, ಎಂತೆಂಥ ಮಾತುಗಳು. ಯಪ್ಪ ಸ್ವಾತಿಗ ಅವಳು ಏನೋ ಪರದಾಡವಳೆ, ಅವಳು ಮಾತಾಡವಳೆ, ಆದರೆ ಇವಳ ಥರ ಮಾತಾಡಿಲ್ಲ ಕಣ. ಹೊಲ್ಸು ಮಾತುಗಳು ಮಾತಾಡಿಲ್ಲ ಕಣ ಲಕ್ಷ್ಮಕ್ಕಯ್ಯ. ಮಾತನಾಗೆ ಐತೆ ಕಣೆಯ ಮಣಿ, ಹಂಗೆಲ್ಲ ನಾ ಮಾತಾಡಬಾರ್ದು. ನೀನು ಎಂಥ ಮಾತಾಡಿರೂ ನಿನ್ನ ಬಾಯಿಗೆ ಒಳ್ಳೆ ಮಾತಾಡೋರು ಅದೇ ಬಾಯಿ, ಕೆಟ್ಟ ಮಾತಾಡೋದು ಅದೇ ಬಾಯೇನೆ. ಒಳ್ಳೆ ಮಾತಾಡಬೇಕು. ಏನೇ ಬಾರೆ ಹೋಗಿ ಅಂಬೋದು ಅದೇ ಬಾಯೇನೆ, ಏನಮ್ಮ ಬಾರಮ್ಮ ಹೋಗಮ್ಮ ಅಂತ ಮರ್ಯಾದೆ ಕೊಟ್ಟು ಮಾತಾಡೋದನ್ನು ಅದೇ ಬಾಯೇನೆ. ಎಲ್ಲ ಒಳ್ಳೇದಾಗುತ್ತೆ. ಹೇಳು ಈಗ ಯಾರೇ ಆಗಲಿ ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ನೀನು ಹಿಂಗೆ ನೋಡಿ ಇವತ್ತು ಹೆಂಗೆ ನೀನು ಅನುಭವಿಸ್ತಾ ಇದೀಯ. ನೀನು ಅವತ್ತು ಹಿಂಗೆ ಇರ್ತೀನಿ ಅಮ್ಮಂಗೆ ಆಗೈತೆ ನಿನಗೆ. ಒಂದೆರಡು ದಿನ ಮತ್ತೆ ಚೆನ್ನಾಗಿ ನೋಡ್ಕೊಂಡಿದ್ಕೆ. ಇವತ್ತು ನೋಡು ಅತ್ತೇನೂ ಇಲ್ಲ ಯಾರೂ ಇಲ್ಲ, ಚೆನ್ನಾಗಿ ನೋಡ್ಕೊಂಡ್ರೆ ಹೆಂಗೋ ಬಿಡೋ ಚೆನ್ನಾಗಿದ್ದೀವಿ ಅಂತ ನೀನು ಮನಸ್ಸಿನಾಗ ಅಂದ್ಕೊಂಡು ನೀವು ತೃಪ್ತಿ ಪಡ್ಕೊಂಡು ದೇವರೇ ಹಿಂಗೆ ಕಾಪಾಡಪ್ಪ ಅಂತ ನಾವು ನಮ್ಮ ಮನಸ್ಸಿನಾಗ ನಾವು ಅಂದ್ಕೋಬೇಕು. ಅದನ್ನು ಒಬ್ರಿಗೆ ತೋರಿಸಿದ್ರೆ ಏನು ಬರೋಂಗಿಲ್ಲ ಕಣಮ್ಮ. ನಾನು ಹಂಗೆ ಅಪ್ಪ ದೇವರೇ ಒಳ್ಳೆ ಮನೆ ಸಿಗಂಗೆ ಮಾಡಿದ್ಯಾ, ಮನೆಯಾಗ ಆರೋಗ್ಯ ಎಷ್ಟು ನೆಮ್ಮದಿ ಕೊಟ್ಟು ಕಾಪಾಡಪ್ಪ, ಮನೆಯಲ್ಲೆಲ್ಲ ಚೆನ್ನಾಗಿ ಇರಂಗೆ ಮಾಡಪ್ಪ, ಎಲ್ಲ ಹೊಂದಾಣಿಕೆಯಿಂದ ಚೆನ್ನಾಗಿ ಆಗಂಗೆ ಮಾಡಪ್ಪ, ಯಾವ ಜಗಳ ಏನು ಇಲ್ದಂಗೆ ಮನೆಯಾಗೆ ಶಾಂತಿ ನೆಮ್ಮದಿ ಕೊಟ್ಟು ನೀನು ಯಾವಾಗಲೂ ನಮ್ಮ ಮನೆಯಾಗೆ ನಗ್ನಗ್ತಾ ಎಲ್ಲರೂ ಖುಷಿಯಾಗಿ ಎಲ್ಲರೂ ಹೊಂದಾಣಿಕೆಯಿಂದ ಇರಂಗೆ ಮಾಡಪ್ಪ ಅಂತಲೇ ನನ್ನ ಕೈ ಮುಗಿಯೋದು. ನಾನು ನಮ್ಮ ಅತ್ತೆ ನನಗೆ ಆಸ್ತಿ ಮಾಡೈತೆ, ನಮ್ಮ ಅತ್ತೆ ಗೌರ್ಮೆಂಟ್ ಕೆಲಸ, ನಮ್ಮ ಅಮ್ಮಾಯಿ ಗೌರ್ಮೆಂಟ್ ಕೆಲಸ ಅಂತ ನಾನು ಮೆರಿಬೋದಲ್ಲ. ಏನೇ ನಾನಿಂದನೇ ಬಂದು ನಾನು ನಿನ್ನ ಹತ್ರ ಹಂಗಂದಿದ್ದೀನಿ. ನೀನು ಅಂದಿರೋ ಮಾತುಗಳಿಗೆ ಇವತ್ತು ನಾನು ಬಂದು ಮಾತಾಡ್ತಾ ಇದ್ದೀನಿ. ನಾನು ಯಾವತ್ತೂ ಆ ಥರ ನಾನು ನಿನ್ನ ಮಾತಾಡಿಲ್ಲ, ನಾನು ಯಾವತ್ತೂ ನಿನಗೆ ಆ ಥರ ಹೇಳಿಲ್ಲ. ನಾನು ಮತ್ತೆ ಹೋಗ್ಲಿ ಮಂದಾರ, ಏನು ಮಾಡೋಕ್ಕಾಗುತ್ತೆ. ನಮ್ದವಳು ಅವಳಿಗೆ ಗೊತ್ತಾಗುತ್ತೆ, ಅವಳೇ ಅನುಭವಿಸ್ದಾಗ ಅವಳಿಗೆ ಗೊತ್ತಾಗುತ್ತೆ. ಅದೇ ಮತ್ತೆ ಗೊತ್ತಾಗಲಿ ಅಂತಲೇ ಹೇಳ್ತಾ ಇರೋದು. ಅವಳು ಇಷ್ಟೆಲ್ಲ ಇದನ್ನು ಮಾಡಿದಾಳೆ, ಅದನ್ನೆಲ್ಲ ನೆನೆಸ್ಕೊಬಿಟ್ರೆ ನನಗೆ ಎಷ್ಟಿಷ್ಟು ಬೇಜಾರಾಗಲ್ಲ ಗೊತ್ತಾ ರತ್ನ ಆಂಟಿ, ಸಾಕತ್ತು ಬೇಜಾರಾಗುತ್ತೆ. ಹಂಗೆ ಮಾಡಬಾರ್ದು ಯಾರಿಗೇ ಆಗಲಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಇಷ್ಟಾನ ಆಡಬಾರ್ದು. ಯಪ್ಪ ರಮ್ಮಗೆ ಅವಳು ಬಿಟ್ಟಿಲ್ಲ ಅಂತಂದರೆ ನಿನ್ಗೂ ನಿನ್ನ ಗಂಡಗೂ ಬಿಡ್ತಾಳೆ ನಮ್ಮ. ಅವಳು ನಿನ್ನ ಗಂಡನ ಮದುವೆ ಆಗ್ಬೇಕು ಅಂತಿದ್ಲು, ಮದುವೆ ಆಗಲಿಲ್ಲಲ್ಲ, ಸಿಟ್ಟಿ ಮಾತಾಡವಳೆ. ಮದುವೆ ಮಾಡ್ಕೊಂಡಿಲ್ಲ, ಮದುವೆ ಆಗಿಲ್ಲ ಅಂತ ಏನು ಬೇಕಾದ್ರು ಅಂದ್ರು ಅನ್ನಿಸ್ಕೊಂತಾರೆ. ಈಗ ಮಾತಾಡೋವಾಗೆಲ್ಲ ಹಿಂಗೆ ಮಾತಾಡ್ತಿದ್ದೆ ಅಪ್ಪ. ನಾನು ಏನೂ ಮಾತಾಡೋಕ್ಕಾಗಲ್ಲ ಮಂದಾರ. ಈಗ ನಾನು ಸೋತಿದ್ದೀನಿ, ನನ್ನ ತಪ್ಪಾಯಿತು ಸರಿನಾ, ತಪ್ಪಾಯಿತು ಅಂತ ಒಪ್ಕೊಂತಿದ್ದೀನಿ. ನನಗೆ ಮಾತಾಡಬಾರ್ದಾಗಿತ್ತು, ಮಾತಾಡದೆ ಕ್ಷಮಿಸ್ಬಿಡು ಸರಿನಾ, ಕ್ಷಮಿಸ್ಬಿಡು, ತಪ್ಪಾಯಿತು ಕ್ಷಮಿಸ್ಬಿಡು, ತಪ್ಪಾಯ್ತಮ್ಮ ತಪ್ಪಾಯಿತು, ನಾನೇ ಸೋತೆ. ನೀವೇ ಗಂಡ ಹೆಂಡ್ತಿ, ನೀವೇ ಚೆನ್ನಾಗಿರೋದು ಸರಿನಾ, ನೀವೇ ಚೆನ್ನಾಗಿರೋದು, ನಾನು ಚೆನ್ನಾಗಿಲ್ಲ. ನಾನು ಇವತ್ತು ನಾನು ಹಿಂಗೆ ಇರೋದು, ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಹಿಂಗೆ ಇರೋದು. ಈಗ ಹೇಳ್ತೀಯಲ್ಲ ಅದೇನೆ ನನಗೆ ಹಿಂಗಾಗಿ ನೀನೇ ಚೆನ್ನಾಗಿದ್ದಿದ್ರೆ ನನಗೆ ನೀನು ಅಂದಲೇ ಬಿಡ್ತಿದ್ದೆ. ಎಂತೆಂಥ ಮಾತಂಬ್ತಿದ್ದೆ ನಾನು. ಇನ್ನು ಹಿಂಗನ ಹೇಳಿದ್ದೀನಿ, ನೀನು ಏನಿಲ್ಲ ಅಪ್ಪ ಕೇಕಿ ಹಾಕೊಂಡು ನಕ್ಕೊಂಡು ಹೇಳ್ತಾ ಇದ್ದೆ, ನಗಾಡ್ತಿದ್ದೆ ನಾನು ನೋಡಿ. ಇವತ್ತು ನಿನಗಿಂಥ ಪರಿಸ್ಥಿತಿ ಬಂದ್ರೆ ನೀನು ಹಿಂಗೆ ಇಂಥ ಮಟ್ಟಕ್ಕಾದ್ರೂ ನೀನು ಇದೆಯಾ. ಇಲ್ಲ ಅಂದಿದ್ರೆ ಯಪ್ಪ 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 ನೀನು ಭಾರಿ ಇದೆಯಾ ನೀನು. ಇವಾಗ ನನಗೆ ಮಾತಾಡೋಕೆ ಮಕ್ಕಳಿಲ್ಲ, ನಾನು ಮಾತಾಡಲ್ಲ ಅಂತ ಈಗ ನೋಡ್ರಿ ಹೆಂಗೆ ಮೆತ್ತಗಾಗ್ತಾಳೆ. ನಾನು ಸೋತಿದ್ದೀನಮ್ಮ, ನೀವೇ ಗೆದ್ರಿ ಅಂತ ಒಪ್ಕೊತಾ ಇದ್ದಾಳೆ. ಕೊನೆಗೆ ನಾನು ಸೋತೆ ಅಂತ ಒಪ್ಕೊಬಿಟ್ಲು. ನಾನು ಮುಂದೆ ಒಪ್ಕೊಂಡೆ ಅಂತಲೇ ನಾನು ಮಾತಾಡಿದ್ದು ಬಿಡಲಿಲ್ಲ. ಮತ್ತು ಅವತ್ತು ಬಂದು ಹೆಂಗೆ ಮಾತಾಡಿದ್ಲು ಗೊತ್ತಾ, ಅದು ನನಗೆ ಭಾಳ ಸಿಟ್ಟಿತ್ತು. ಹೆಂಗೆ ಬೇಕಾಗಿ ಮಾತಾಡಿದ್ಲು. ಇವಳೆಲ್ಲ ಮುಂಚೆದೆಲ್ಲ ಏನು ಮಾತಾಡಬೇಕು, ಇವಳೆಲ್ಲ ಏನು ಬೇರೆ ಮನೆ ವಿಷಯ ಎಲ್ಲ ಅವಳು ಯಾಕೆ ಮಾತಾಡಬೇಕಾಗಿತ್ತು. ಇವಳು ಮಾತಾಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದಕ್ಕೆ ನಾನು ಅನ್ಬೇಕು ಅಂತ ಕಾಯ್ತಾ ಇದ್ದೆ.
ಹಿಂಗೆ ಸರಿಯಾಗಿ ಒಳ್ಳೆ ಟೈಮ್ ಬಂತು ಅಂದಿದ್ದೀನಿ ಅಂದು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದನ್ನ ನಾನು ತಿರ್ಸ್ಕೊಬಿಟ್ಟೆ, ಬಿಡಲಿಲ್ಲ. ಮತ್ತು ಯಾರು ಸುಮ್ಮನೆ ಇರ್ತಾರೆ ಹೇಳ್ರಿ, ಯಾರು ಸುಮ್ಮನೆ ಇರಲ್ಲ. ಟೈಮ್ ಸಿಗಲಿ ಅಂತ ಕಾಯ್ತಾ ಇದ್ದೆ, ಅದ್ರಾಗೆ ಹೆಂಗೆ ಒಳ್ಳೆ ಸಮಯ ಬಂದ್ಬಿಡ್ತು. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.